ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಚಿತ್ರೀಕರಣ ನಿಂತಿದೆ. ರೇಣುಕಾಸ್ವಾಮಿ ಪ್ರಕರಣದ ನಂತರ ಇದೀಗ ನಟ ದರ್ಶನ್ ಅರೆಸ್ಟ್ ಆಗಿದ್ದು, ಅವರ ಎಲ್ಲಾ ಸಿನಿಮಾಗಳ ಚಿತ್ರೀಕರಣ ನಿಂತು ಹೋಗಿದೆ. ಅದರಲ್ಲಿ ಡೆವಿಲ್ ಸಿನಿಮಾ ಕೂಡ ಒಂದು. ಮಿಲನಾ ಪ್ರಕಾಶ್ ಅವರು ನಿರ್ದೇಶಿಸುತ್ತಿದ್ದ ಡೆವಿಲ್ ಚಿತ್ರಕ್ಕೆ ನಟ ದರ್ಶನ್ ಹೀರೋ ಆದ್ರೆ, ನಟ ವಿನಯ್ ಗೌಡ ವಿಲನ್ ಪಾತ್ರ ಮಾಡ್ತಾ ಇದ್ರು. ಡೆವಿಲ್ ಚಿತ್ರದಲ್ಲಿ ವಿಲನ್ ಪಾತ್ರ ಸಿಕ್ಕಿದ್ದು ವಿನಯ್ ಗೌಡ ಅವರಿಗೆ ಸಂತೋಷ ನೀಡಿದೆ. ಬಿಗ್ ಬಾಸ್ ನಂತರ ವಿನಯ್ ಅವರಿಗೆ ಬಂದ ಹಲವಾರು ಒಳ್ಳೆಯ ಅವಕಾಶಗಳಲ್ಲಿ ಈ ಚಿತ್ರ ಕೂಡ ಒಂದು ವಿಲನ್ ಪಾತ್ರವಿದೆ ಬನ್ನಿ ಎಂದು ಹೇಳಿದಾಗ ವಿನಯ್ ಗೌಡ ಪಾತ್ರದ ತೂಕ ನೋಡಿ ಒಪ್ಪಿಕೊಂಡ್ರು. ನಂತರವೇ ಅದು ಡೆವಿಲ್ ಚಿತ್ರಕ್ಕೆ ಎಂಬ ವಿಚಾರ ಅವರಿಗೆ ತಿಳಿದಿದ್ದು, ಅವರ ಪಾತ್ರಕ್ಕೆ ಈಗಾಗಲೇ 4 ದಿನಗಳ ಚಿತ್ರೀಕರಣ ನಡೆದಿದೆ. ದರ್ಶನ್ ಅವರೊಂದಿಗೆ ಫೈಟಿಂಗ್ ಸೀನ್ ಸೇರಿ ಇನ್ನು 16 ದಿನಗಳ ಚಿತ್ರೀಕರಣ ಬಾಕಿ ಇದೆ. ಇನ್ನು ಚಿತ್ರದ ಚಿತ್ರೀಕರಣ ಯಾವ ರೀತಿ ಮುಂದುವರೆಯಲಿದೆ ಹಾಗೂ ಇದರ ಅಂತಿಮ ಫಲಿತಾಂಶ ಏನು ಎಂಬುದನ್ನು ಕಾದು ನೋಡಬೇಕಿದೆ.